ಇಂದು ವಯೋನಿವೃತ್ತಿ ಆಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ತಾಲೂಕಿನ ಎಲ್ಲ ಸಂಘಟನೆಗಳು, ಶಿಕ್ಷಕ ಮಿತ್ರರು, ಕಚೇರಿ ಸಿಬ್ಬಂದಿಯವರು, ಎಲ್ಲ ಶಿಕ್ಷಣಾಭಿಮಾನಿಗಳು ತುಂಬ ಅದ್ಧೂರಿಯಾಗಿ ತುಂಬ ಮನಸ್ಸಿನಿಂದ ನನ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಳಷ್ಟು ಭಾವಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿ ನನ್ನ ತುಂಬ ಹರ್ಷವನ್ನು, ನನ್ನ ಪಾಲಿಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸಿದ್ದಾರೆ. ನನ್ನ ತಾಲೂಕಿನ ಎಲ್ಲ ಶಿಕ್ಷಕ ಸಂಘಟನೆಗಳಿಗೆ, ಶಿಕ್ಷಕರಿಗೆ ನನ್ನ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು 3 ವರ್ಷ 8 ತಿಂಗಳು ಕುಣಿಗಲ್ ತಾಲೂಕಿನಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಣಾಧಿಕಾರಿಯಾಗಿ ಮಾನ್ಯ ಶಾಸಕರಾದ ಡಾಕ್ಟರ್ HD ರಂಗನಾಥ್ ಸಾಹೇಬರ ಮಾರ್ಗದರ್ಶನದಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಭಾಜನನಾಗಿದ್ದೇನೆ. ಅದರ ಜೊತೆಗೆ ನೀವು ಕೊಡ್ತಕ್ಕಂತಹ ಬೀಳ್ಕೊಡುಗೆಯನ್ನು ನಾನು ಒಂದು ಸಾಂಪ್ರದಾಯಿಕ ಬೀಳ್ಕೊಡುಗೆ ಅಂತ ಸ್ವೀಕರಿಸ್ತೇನೆ. ನನ್ನ ಕೊನೆಯವರೆಗೂ ಕೂಡ ನಮ್ಮ ಪ್ರೀತಿ, ಈ ತಾಲೂಕಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ನಾನು ಕಟ್ಕೊಂಡಿರ್ತಕ್ಕಂಥ ಕನಸು, ಅದನ್ನು ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಈ ತಾಲೂಕಿಗೆ ನಾನು ಶೈಕ್ಷಣಿಕ ಪ್ರಗತಿಯ ಜೊತೆ ನಿಮ್ಮ ಜೊತೆ ಇರ್ತೇನೆ. ನಮ್ಮ ತಾಲೂಕು ಕಂಡಂತಹ ಜನಪ್ರಿಯವಾಗಿರ್ತಕ್ಕಂತಹ ಜನಾನುರಾಗಿಗಳು ಆದಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇದುವರೆಗೂ ಸಹ ನಮ್ಮ ತಾಲೂಕಿಗೆ ಬಂದಂಥ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಿಂತಲೂ ಸಹ ವಿಶೇಷವಾದ ಕಾರ್ಯವನ್ನು ಮಾಡಿ ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಗಲಿರುಳೆನ್ನದೇ ಶ್ರಮಿಸಿದ್ದಾರೆ. ಶಿಕ್ಷಣ ಒಂದು ಬೆಳಕು. ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತ ಹಗಲಿರುಳು ಶ್ರಮಿಸಿದಂತಹ ಶ್ರೀಯುತ ಬೋರೇಗೌಡರು ಅವರಿಗೆ ನಾವು ಈ ದಿನ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆರೈಕೆ ಮಾಡ್ತೇವೆ. ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಎಲ್ಲ ಮಕ್ಕಳ ಮನಸ್ಸನ್ನು ಗೆದ್ದು, ಶಿಕ್ಷಕರ ಮನಸ್ಸನ್ನು ಗೆದ್ದು ಹಾಗೂ ಕ್ರಾಂತಿಕಾರಕ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು, KPS ಶಾಲೆಗಳು ಹಾಗೂ UKG LKG ಶಾಲೆಗಳು ಸಾಕಷ್ಟು ಮತ್ತು NGO ಕಡೆಯಿಂದ ಸಾಕಷ್ಟು ಲಕ್ಷಗಟ್ಟಲೆ ಅನುದಾನಗಳನ್ನು ತಂದು ಶಾಲೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಾರದು. ನಮ್ಮ ಕುಣಿಗಲ್ ತಾಲೂಕಿಗೆ ಬಂದು ತುಂಬ ಅಭಿವೃದ್ಧಿ ಶಿಕ್ಷಣದ ಬಗ್ಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಲೆ ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರು ಶ್ರಮಿಸಿದ್ದಾರೆ. ಬೋರೇಗೌಡ ಸರ್ ಅವರು ಶಿಸ್ತಿಗೆ ಮತ್ತೊಂದು ಹೆಸರು ಶಿಸ್ತಿನ ಸಿಪಾಯಿ, ಸಮಯ ಪಾಲನೆಗೆ ಬಹುಮುಖ್ಯವಾದಂಥ ಪಾತ್ರವನ್ನು ಕೊಟ್ಟು ಉತ್ತಮವಾದಂಥ ಹೆಸರನ್ನು ಪಡೆದಿದ್ದಾರೆ. ಅವರಿಗೆ ಧನ್ಯವಾದಗಳು. ಶಿಕ್ಷಕರಿಗೆ ಶಿಕ್ಷಕರು, ಅಧಿಕಾರಿ ವರ್ಗದಲ್ಲಿ ಅಧಿಕಾರಿಗಳು ಮಕ್ಕಳ ಜೊತೆ ಮಕ್ಕಳಾಗಿ ತಮ್ಮ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು, ತಾಲೂಕನ್ನು ಶೈಕ್ಷಣಿಕ ಪ್ರಗತಿಯಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವ ಅವರ ಮನಸ್ಸು ಬಹಳಷ್ಟು ಬಿತ್ತಿದಂಥ ಬೀಜ ಎಮ್ಮರವಾಗಿ ಮುಂದೊಂದು ದಿನ ಫಲವನ್ನು ಕೊಡುವುದರಲ್ಲಿ ಸಂಶಯವಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಬೋರೇಗೌಡ ಸರ್ ಅವರು ಮೊದಲು ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ಈಗ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಪೋಷಕರು, ಮಕ್ಕಳು ಮತ್ತು ಎಲ್ಲ ಶಿಕ್ಷಕರ ಒಳಗೂಡಿ ಉತ್ತಮ ರೀತಿಯಲ್ಲಿ ಒಂದು ಆಡಳಿತ ನಡೆಸಿ ನಮ್ಮ ತಾಲೂಕಿಗೆ ಒಂದು ಹೆಸರು ತಂದಿದ್ದಾರೆ. ಅವರಿಗೆ ಅಭಿನಂದನೆ. ನುಡಿದಂತೆ ನಡೆಯೋದು ಬಹಳ ಕಷ್ಟ. ಅಂದರೆ ಪ್ರಾಮಾಣಿಕತೆ ವಿಷಯದಲ್ಲಾಗಿರ್ಬೋದು, ಸಮಯ ಪರಿಪಾಲನೆಯಲ್ಲಾಗಿರ್ಬೋದು, ಒಂದು ದಕ್ಷತೆ ವಿಚಾರಗಳಲ್ಲಾಗಿರ್ಬೋದು, ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದಕ್ಕೂ ಅದನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ನಮ್ಮ BO ಸಾಹೇಬರು ಏನು ನುಡಿತಾರೋ ಅದನ್ನು ತಮ್ಮ ನಿತ್ಯ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ಅದನ್ನು ಎಲ್ಲ ಶಿಕ್ಷಕರಿಗೂ ಕೂಡ ನೀವು ಕೂಡ ಆಗಿರಬೇಕು ಎಂದು ಸ್ವತಃ ಅವರೇ ಎಲ್ರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಿದ್ದರು. BO ಸರ್ ಇವರಲ್ಲಿ ನಾವು ಕಂಡುಕೊಳ್ಬಹುದಾದಂಥ ಉತ್ತಮ ಅಂಶಗಳು ಅಂತಂದರೆ ಸಮಯ ಪ್ರಜ್ಞೆ ಮತ್ತು ಕನ್ನಡ ಶಾಲೆಗಳ ಉಳಿವಿಗೋಸ್ಕರ ಅವರು ಈ ತಾಲೂಕಿಗೆ ಬಂದಂಥ ದಿವಸದಿಂದನೂ ಸಹ ಶ್ರಮವನ್ನು ಪಡ್ತಿದ್ದಾರೆ. ಅದರ ಒಂದು ಫಲವಾಗಿ ಈಗ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಮತ್ತು ಪ್ರೈಮರಿ ಶಾಲೆಗಳು ನಮ್ಮ ಕುಣಿಗಲಲ್ಲಿ ಯಥೇಚ್ಛವಾಗಿ ಸರ್ಕಾರದಿಂದ ಬರೋದಕ್ಕೆ ಸಾಧ್ಯ ಆಗಿದೆ. ಅವರು ಪೆನ್ನಿನಿಂದ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತಿದ್ದಕ್ಕೋಗಲಿಲ್ಲ, ಅವರು ಹೃದಯದಿಂದ ಶಿಕ್ಷಣ ವ್ಯವಸ್ಥೆಯನ್ನು ತಿದ್ದಿದ್ರು. ಅದರಿಂದ ಹೆಚ್ಚಿನದಾಗಿ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರಿಗೆ ಒಂದು ಶಕ್ತಿಯಾಗಿದ್ದರು. ಮತ್ತು ಅನುದಾನಿತ ಶಾಲಾ ಶಿಕ್ಷಕರು ನಿಗದಿತ ವೇಳೆಗೆ ಏನು ವೇತನ ಮತ್ತು ಇತರ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅವ್ರ ಸಹಕಾರ ತುಂಬ ಇದೆ. ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 4 ವರ್ಷ ನಮ್ಮ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಭಾಳ ಉತ್ತಮ ವ್ಯಕ್ತಿತ್ವ ಗುಣವನ್ನು ಹೊಂದಿದ್ರು. ಎಲ್ಲ ಶಿಕ್ಷಕರಿಗೂ ಕೂಡ ಒಂದೇ ರೀತಿಯ ಒಂದು ಮನೋಭಾವನೆಯನ್ನು ಇಟ್ಕೊಂಡಿದ್ರು. ಯಾರಿಗೂ ಕೂಡ ಇಲ್ಲಿ ಲೋಪದೋಷಗಳಂತ ಅವರ ವ್ಯಕ್ತಿತ್ವದಲ್ಲಿ ಮತ್ತು ಅವರ ಕರ್ತವ್ಯಗಳಲ್ಲೂ ಕೂಡ ಯಾವುದೇ ಲೋಪದೋಷಗಳು ಕಂಡು ಬಂದಿರೋದಿಲ್ಲ. ಮತ್ತು ತಾಲೂಕಿನ ದಕ್ಷ ಅಧಿಕಾರಿ ಅಂತಲೇ ನಾವು ಅವರನ್ನು ಬಣ್ಣಿಸಬೇಕಾಗುತ್ತೆ. ತಾಲೂಕು ಕಂಡ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ
ಕೆ ಎಲ್ ಬೋರೇಗೌಡರವರು ಶಿಕ್ಷಣ ಕ್ಷೇತ್ರದ ಭೀಷ್ಮ ಎಂದೇ ಹೆಸರಾಗಿರ್ತಕ್ಕಂಥವರು ಶ್ರೀಯುತರ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಎಲ್ಲರೂ ಬಯಸ್ತಾ ಅವರಿಗೆ ಹಾರೈಸ್ತಾ ಇದ್ದೇವೆ.